ಹೊರಗಡೆ ಸರ್, ಹೊರಗಡೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕ ಖರ್ಗೆಜಿ ಅವರಿಗೆ ಜೈ ಮಾದಿಗ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ಶಿವಶರಣ ಮಾದಾರ ಚೆನ್ನಯ್ಯನವರಿಗೆ, ಶಿವಶರಣ ಮಾದಾರ ಚೆನ್ನಯ್ಯನವರಿಗೆ ಜೈ ಮಾದಿಗ. ಇಲ್ಲ ಫ್ಲೋರಿಂಗ್ ತಗೋದಿತ್ತು ಬಂದು ಎಲ್ಲ ತಗೋತು ಸರ್. ನಾವು ಈ ಕಡೆ ಬರ್ರಿ, ಈ ಕಡೆ ಸರ್. ನಮ್ಮ ಮಾದಿಗ ಸಮಾಜದ ಬೃಹತ್ ಆಕಾರದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನಗರದಲ್ಲಿ ಬಾಬು ಜಗಜೀವನ್ ರಾಮ್ ಭವನದ ಒಂದು ಕಾಮಗಾರಿ ನೆನೆಗುದ್ದಿಗೆ ಬಿದ್ದಿತ್ತು. ಅದಕ್ಕೆ ಅನುದಾನದ ಒಂದು ಕೊರತೆಯಿಂದಾಗಿ ಭಾಳಷ್ಟು ದಿನಗಳಿಂದ ಈ ನೆನೆಗುದ್ದಿಗೆ ಬಿದ್ದಿರುವ ಕಾರಣ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು, ಯಾವುದೇ ಪಕ್ಷ ಇರ್ಬೋದು, ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಹಲವಾರು ಸಂಘಟನೆಗಳು ಎಲ್ಲರನ್ನ ಒಳಗೊಂಡು ಇವತ್ತು ನಾವು ಕಲಬುರಗಿಯ ಜಿಲ್ಲೆಯ ಉಸ್ತುವಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮನವಿಯನ್ನು ಮಾಡಿದ್ದೀವಿ. ಆ ಮನವಿಯ ಪ್ರಯುಕ್ತ ಅವರು ಇಂದು ಏನು ನಮ್ಮ ಸಮಾಜದ ಬೃಹತ್ಕಾರದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಜಗಜೀವನ್ ರಾಮ್ ಭವನಕ್ಕೆ ಭೇಟಿಯನ್ನು ನೀಡಿದರು. ಭೇಟಿ ನೀಡಿ ಅವರು ಈ ಸಂದರ್ಭದಲ್ಲಿ ಇದಕ್ಕೆ ಎಷ್ಟು ಇನ್ನೂ ಹೆಚ್ಚು ವೆಚ್ಚ ಆಗ್ತದೆ ಅದೆಲ್ಲವನ್ನು ಕೂಡ ನಮ್ಮ ಸರ್ಕಾರದ ವತಿಯಿಂದ ಅನುದಾನವನ್ನು ಬಿಡುಗಡೆ ಮಾಡಬೇಕು, ಅತಿ ಶೀಘ್ರದಲ್ಲೆಲ್ಲ ಇಮಿಡಿಯೇಟ್ಲಿ ಬಿಡುಗಡೆ ಮಾಡಬೇಕು, ಈ ಕಾಮಗಾರಿಯನ್ನು ಪ್ರಾರಂಭಗೊಳಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳುವ ಮುಖಾಂತರ ಈಗ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ನಮ್ಮ ಭವನಕ್ಕೆ ಬಂದು ಹೋಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತಸ ತಂದಿರತಕ್ಕಂಥ ವಿಷಯ. ಅತಿ ಶೀಘ್ರದಲ್ಲೇ ಈ ಒಂದು ಭವನ ನಿರ್ಮಾಣಗೊಳ್ಳುತ್ತದೆ ಅಂತಕ್ಕಂಥ ಒಂದು ಆಸೆಯಲ್ಲಿ ನಾವೆಲ್ಲರೂ ಕೂಡ ಇದ್ದಿದ್ದೀವಿ. ಅದಕ್ಕೆ ಈ ಒಂದು ಭವನಕ್ಕೆ ಭೇಟಿಯನ್ನು ನೀಡಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ, ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಅಲ್ಲಂಪುರ ಪಾಟೀಲ್ ಸಾಹೇಬರಿಗೆ, ಹಾಗೂ ಏನು MLCಗಳಾಗಿರ್ತಕ್ಕಂಥ ತಿಪ್ಪಣಪ್ಪ ಕಮಕ್ನೂರ್ ಸಾಹೇಬರು ಮತ್ತು ನಮ್ಮ ಜಗದೇವ್ ಗುತ್ತೇದಾರ್ ಸಾಹೇಬರು ಎಲ್ಲರನ್ನೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸರ್. ಲಿಂಗರಾಜ್ ತಾರ್ಫೆಲ್ ನಮಸ್ಕರಿಸುತ್ತಾ, ಇಂದಿನ ದಿವಸ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಇದು ನಮ್ಮ ಬಾಬು ಜಗಜೀವನ್ ರಾಮ್ ಅಡಿಟರ್ ನಮ್ಮ ಭವನ ಸಭೆಯಲ್ಲಿ ಸುಮಾರು ವರ್ಷಗಳಿಂದ ನೆನೆಗುದಿ ಬಿದ್ದಂಥ ಕಾಮಗಾರಿಗಳನ್ನು ಇಚ್ಛೆಯಿಂದ ಸ್ವಂತ ಮನಸ್ಸಿನಿಂದ ತಮ್ಮ ಟೀಮಿನ ಜೊತೆಯಲ್ಲಿ ಮತ್ತು ಇನ್ನಿತರ PWD ಅಧಿಕಾರಿಗಳಾಗಿ ಇಂಜಿನಿಯರ್ಗಳ ಜೊತೆಯಲ್ಲಿ ಬಂದು ಇಚ್ಛೆಯಿಂದ ಎಲ್ಲ ನಮ್ಮ ಭವನದಲ್ಲಿ 3-4 ಕಡೆ ಮೂಲೆಗಳೆಲ್ಲ ಓಡಾಡಿ ಇರ್ತಕ್ಕಂಥ ಕೆಲಸ ಕಾಮಗಾರಿಗಾಗಿ ಎಷ್ಟು ಪೆಂಡಿಂಗ್ ಅದಕ್ಕೆ ನಿಗದಿ ಬಿದ್ದಂಥ ಕಾಸ್ಟ್ ಎಷ್ಟಾಗ್ತದೆ ಅಂತೇಳಿ ಅಲ್ಲಿದ್ದಂಥ ಪಕ್ಕದಲ್ಲಿದ್ದಂಥ PWD ಅಧಿಕಾರಿಗಳಿಗೆ ಸೂಚಿಸಿ ಇದಕ್ಕೆ ಎಷ್ಟಾಗ್ತದೆ ತೆಗಿತಕ್ಕಂಥ 6.5 ಕೋಟಿ 7 ಕೋಟಿ ಅಮೌಂಟ್ ಬಂದರೂ ಕೂಡ ಅದನ್ನು ಇಮಿಡಿಯೇಟ್ಲಿ ಅದಕ್ಕೆ ಎಸ್ಟಿಮೇಟ್ ಮಾಡಿ ನಮಗೆ ಗಮನಕ್ಕೆ ತೊಗೊಂಡ್ಬರ್ರಿ. ಆದಷ್ಟು ಮಟ್ಟಿಗೆ ಬೇಗನೆ ಈ ಕಾಮಗಾರಿಯನ್ನು ಪ್ರಾರಂಭಿಸಲು ಈ ಸ್ಥಳದಲ್ಲೇ ನಮ್ಮ ಎಲ್ಲ ಮಾದಿಗ ಸಮಾಜದ ಸಮ್ಮುಖದಲ್ಲಿ ಮತ್ತು ಎಲ್ಲರ ಜೊತೆಯಲ್ಲಿ ಅವ್ರು 100% ಈ ಕೆಲಸ ನನ್ನ ಕೈಯಿಂದ ಮಾಡಿಸ್ಕೊಡ್ತೀನಿ. ಇದರಲ್ಲಿ ಯಾವುದೂ ನೀವು ಸಂಶಯಕ್ಕೆ ಹೋಗ್ಬಾರ್ದು ಅಂತೇಳಿ ಹೇಳಿದ್ದಕ್ಕಾಗಿ ಮತ್ತು ಇಡೀ ನಮ್ಮ ಗುಲ್ಬರ್ಗದ ನಗರದ ಎಲ್ಲ ಮೂಲೆಯಿಂದ ಬಂದಂಥ ಎಲ್ಲ ನಮ್ಮ ಸಮಾಜದ ಎಲ್ಲ ಮಾದಿಗ ಸಮಾಜದ ವತಿಯಿಂದ ಅವರಿಗೆ ಮತ್ತು ಅವರ ಸರ್ಕಾರಕ್ಕೆ ಮತ್ತು ಅವರಿಂದ ಬಂದಂಥ ಎಲ್ಲ MLCಗಳು ಕೂಡ ನಮ್ಮ ಪರವಾಗಿ ಅವರಿಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ನಮಸ್ಕಾರ ಹೇಳ್ತಾ ಇವತ್ತಿಗೆ ಜೈ ಹಿಂದ್ ಜೈ ಕರ್ನಾಟಕ. ಬಾಬು ಜಗಜೀವನ್ ರಾಮ್ ಅವರ ಭವನದ ವೀಕ್ಷಣೆಗಾಗಿ ಬಂದಿರುವಂಥ ಜಿಲ್ಲಾ ಉಸ್ತುವಾರಿ ಅಂತ ಡಾಕ್ಟರ್ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇವೆ. ಅವರು ಬೆಂಗಳೂರಿಗೆ ಹೋಗಿದ್ದಾಗ ಒಂದು 3 ತಿಂಗಳಿಂದ ನಾವು ಎಲ್ಲರೂ ಸಮಾಜದವರೆಲ್ಲರೂ ಹಿರಿಯ ಮುಖಂಡರು ಸೇರಿ ಬೆಂಗಳೂರಿಗೆ ಹೋಗಿದ್ದಾಗ ಆಯ್ತಪ್ಪ ನೀವು ಬರೋದಿನ ಅವಶ್ಯಕತೆ ಇಲ್ಲ, ಆದರೂ ನಾನು ಕೆಲಸ ಮಾಡ್ತೀನಿ, ಒಂದು ಸರ್ತಿ ನೀವು
ನಾ ಭವನವನ್ನು ವೀಕ್ಷಣೆ ಮಾಡೋಕ್ಕೆ ನನಗೆ ಒಂದು ಸರ್ತಿ ಗುಲ್ಬರ್ಗ ಬಂದಾಗ ನೆನಪು ಮಾಡಿರಿ ಅಂತ ಹೇಳಿದ್ರು ಸರ್. ಅದೇ ಮಾತಿನಂತೆ ನಿನ್ನೆ ನಮ್ಮ ಮುಖಂಡರಾದ ರಾಜು ವಾಡೇಕರ್ನವ್ರು ಇರ್ಬೋದು, ಲಿಂಗರಾಜ್ ಇರ್ಬೋದು, ದರ್ಶನ್ ಕಲಬುರ್ಗಿ ಇರ್ಬೋದು, ರಮೇಶ್ ವಾಡೇಕರ್ ಇರ್ಬೋದು, ಹಲವಾರು ನಮ್ಮ ಹಿರಿಯ ಮುಖಂಡರು ಅವರಿಗೆ ಫೋನಲ್ಲಿ ಮಾತಾಡಿ ನಾಳೆ ಬರ್ತೇವೆ ಅಂತ ಮಾತಾಡಿದ್ರೆ. ಆದ್ದರಿಂದ ಇವತ್ತು ಅವ್ರು ಮಾತು ಕೊಟ್ಟಂಗೆ ವೀಕ್ಷಣೆ ಮಾಡೋಕ್ಕೆ ಅವರೇ ಸ್ವತಃ ಬಂದು ನಮ್ಮ ಇವತ್ತು ಯಾರು ಅಧಿಕಾರಿಗಳು, ಈ ಸಂಬಂಧಪಟ್ಟಂಥ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳನ್ನು ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನು ಕರೆದು ಈ ಕೆಲಸವನ್ನು ಇಷ್ಟು ದಿನ ಯಾಕೆ ನಿಂತಿರ್ತ ಅವರಿಗೆ ಒಂಥರ ಮಾತಾಡಿ ಇನ್ನು ಮುಂದಾದರೂ ಈ ಕೆಲಸಗಳನ್ನು ನಿಂದಿರಬಾರ್ದು, ಆದಷ್ಟು ಜಲ್ದಿ ಇದಕ್ಕೆ ಹಣವನ್ನು ಬಿಡುಗಡೆ ಮಾಡ್ತೀನಿ, ಮೊದಲು ಕೆಲಸ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿದರೆ ಅವರಿಗೆ ಈ ಸಮಾಜದ ಪರವಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಇನ್ನು ದಿನ ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಅವರು ಇವತ್ತು ನಮ್ಮ ಭವನಕ್ಕೆ ಬಂದು, ನಮ್ಮ ಬಾಬು ಜಗಜೀವರಾಮ್ ಭವನಕ್ಕೆ ಬಂದು ವೀಕ್ಷಣೆ ಮಾಡಿದಾಗ ಅವ್ರಿಗೆ ತಿಳಿತು ಇದು ಯಾಕೆ ಇಷ್ಟು ದಿನ ನಿಂತದ್ದು ಅಂತೇಳಿ. ನಾವು ಬೆಂಗಳೂರಿಗೆಲ್ಲ ನಮ್ಮ ಸಮಾಜ ಸಂಘಟನೆ ವತಿಯಿಂದ ಎಲ್ಲರೂ ಬೆಂಗಳೂರಿಗೆ ಹೋಗಿ ಅವರಿಗೆ ಮನವಿ ಮಾಡ್ಕೊಂಡಿವಿ. ಪ್ರಿಯಾಂಕಾ ಸರ್ಗ ಅವರು ಮತ್ತು ಮಾದೇವಪ್ಪ ಸರ್ಗ ಅವರೆಲ್ಲ ಭೇಟಿಯಾದ್ರೂ ಉಪಯೋಗ ಆಗಲಿಲ್ಲ. ಬಟ್ ಒಂದು ಹಠ ಹಿಡಿದ್ವಿ ನಾವು ಎಲ್ಲ ಸಮಾಜದವರು, ಒಟ್ಟು ಬಂದು ನೀವು ವೀಕ್ಷಣೆ ಮಾಡಿದ ನಂತರ ಆದರೂ ನೋಡಿ ನೀವು ಇದಕ್ಕೆ ಇದು ಮಾಡಿರಿ, ಸ್ಟಾರ್ಟ್ ಮಾಡಿರಿ ವರ್ಕ್ ಅಂತೇಳಿ ಎಲ್ಲರೂ ಕೇಳಿದಾಗ ನಾನು ಬಂದು ಬರ್ತೀನಿ, ಒಂದು ಸಲ ಆದರೂ ಬರ್ತೀನಿ, ಬಂದು ಹೋಗಿ ನಾವು ವಿಚಾರ ಮಾಡಿ ನಾನು ಮುಂದಿನ ಕೆಲಸ ನಾನು ಕೈಗೊಳ್ತೀನಿ ಅಂತ ಹೇಳಿದರು. ಅವರು ಮಾತು ಕೊಟ್ಟ ಹಾಗೆ ಇವತ್ತಿನ ದಿನ ನಮ್ಮ ಬಾಬು ಜಗಜೀವರಾಮ್ ಭವನಕ್ಕೆ ಬಂದು ಭೇಟಿ ನೀಡಿದಾಗ ಎಲ್ಲ ನಮ್ಮ ಸಮಾಜದ ಎಲ್ಲ ಯುವಕರು ಎಲ್ಲ ಹಿರಿಯರಿಗೆ ಸೇರಿ ನಾವು ಪಾಲ್ಗೊಂಡಿದ್ದೀವಿ. ಅಲ್ಲಿ ಬಂದು ಎಲ್ಲರಿಗೆ ಅಫ್ಸರ್ಗಳು ಎಲ್ಲ ಕರೆದು ವಿಚಾರಣೆ ಮಾಡಿದಾಗ ಇನ್ನೂ 6.5 ಕೋಟಿ ಬೇಕಾಗಿದೆ ಅಂತ ಅವರು ಹೇಳಿದಾಗ ಇಮಿಡಿಯೇಟಾಗಿ ಕೊಡು ಅಂತೇಳಿ ಎಲ್ಲ ಸಮಾಜ ಮುಖಂಡರು ಎದುರೇ ಹೇಳಿದ್ದಾರೆ. ಇಮಿಡಿಯೇಟ್ ಅದು ಏನದು ಅಮೌಂಟ್ ತರಿಸಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅವರಿಗೆ ಮತ್ತು ಅವರು ಜೊತೆ ಬಂದಂಥ ಶಾಸಕರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತಾ, ಪ್ರಿಯಾಂಕಾ ಖರ್ಗೆ ಸಾಹೇಬರು ಇವತ್ತು ದಿನ ಈ ಭವನಕ್ಕೆ ಭೇಟಿ ನೀಡಿ ಈ ಭವನದ ಸ್ಥಿತಿಗತಿ ನೋಡಿ ಭಾಳ ಕಳಕಳಿ ವ್ಯಕ್ತಪಡಿಸಿ ಇದು ಯಾವ ಕಾರಣದಿಂದ ನಿಂತಿದೆ ರದ್ದಾಗಿದೆ ಅನ್ನೋ ಒಂದು ಅಧಿಕಾರಿಗಳೊಂದು ಸಮಾಲೋಚನೆ ಮಾಡಿ ಇವತ್ತಿನ ದಿನ 6.5 ಕೋಟಿ ಅನುದಾನ ಕಡಿಮೆ ಇರೋ ಸರಕಾರಿ ಕಾಮಗಾರಿ ನಿಂತಿರುವುದಾಗಿ ತಿಳ್ಕೊಂಡು ಈ ಒಂದು ಭವನವನ್ನು ಮುಂದುವರಿಸಲು ಎಲ್ಲ ನಮ್ಮ ಸಮಾಜದವರಿಗೆ ಮತ್ತು ಅಧಿಕಾರಿಗಳಿಗೆ ಸೂಚಿಸಿ ನಮ್ಮೆಲ್ಲ ಸಮಸ್ತ ಮಾದಿಗ ಸಮಾಜಕ್ಕೆ ಅಭಯ ನೀಡಿದ್ದಾರೆ. ಬಹಳ ದಿವಸದಿಂದ ನೆನೆಗುದಿಗೆ ಬಿತ್ತತಕ್ಕಂಥ ನಮ್ಮ ಡಾಕ್ಟರ್ ಬಾಬು ಜಗಜೀವರಾಮ್ ಅವರ ಭವ್ಯ ಭವನವನ್ನು ಇವತ್ತಿನ ದಿನ ವೀಕ್ಷಣೆ ಮಾಡಿ ನಮಗೆ ಮಾದಿಗ ಸಮಾಜಕ ಎಲ್ಲ ನಾಯಕರಿಗೆ ಆಶ್ವಾಸನೆ ನೀಡಿದ್ದಾರೆ. ಈಗಾಗಲೇ ಕೆಲವೇ ದಿನದಲ್ಲಿ ನಿಮ್ಮ ಭವನವನ್ನು ಸಂಪೂರ್ಣವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ ನಾನು ಸರ್ಕಾರದಿಂದ ಎಲ್ಲ ರೀತಿಯಲ್ಲಿ ಅನುದಾನ ನೀಡ್ತೀನಿ ಅಂತಕ್ಕಂಥದ್ದು ಹೇಳಿರುವುದರಿಂದ ಅವರಿಗೆ ಇಡೀ ಮಾದಿಗ ಸಮಾಜದ ವತಿಯಿಂದ ಅಲ್ಲದೆ ಇಡೀ ನಮ್ಮ ಎಲ್ಲ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಭಿನಂದನೆಗಳು.